ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ನಯಶ್ರೀ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದ ತಕ್ಷಣ ಸರ್ಪ್ರೈಸ್. ಈ ಮನೆಗೆ ಬಂದಾಗಿಂದ ಇವತ್ತೇ ಫಸ್ಟ್ ಟೈಮ್ ಹಿಟ್ಟು ಇಷ್ಟು ಚೆನ್ನಾಗಿ ಬೆಳೆದಿರೋದು. ಸರ್ಪ್ರೈಸ್ ಜೊತೆಗೆ ಕೆಲಸ ಕೂಡ ಹೆಚ್ಚಾಯಿತು. ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅಡುಗೆನ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ದೋಸೆಗೆ ಕಾಂಬಿನೇಷನ್ ಆಗಿ ಚಟ್ನಿನ ಮಾಡ್ಕೋತಾ ಇದ್ದೀನಿ. ಇದಂತೂ ತುಂಬ ಟೇಸ್ಟಿಯಾಗಿರೋಂಥ ಚಟ್ನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಬೆಸ್ಟ್ ಅಂತ ಅನಿಸುತ್ತೆ. ಈ ಚಟ್ನಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅಂದರೆ 1 ಕಪ್ ಕಾಯಿ ತುರಿ, 2 ಹಸಿಮೆಣಸಿನ್ಕಾಯಿ, 1 ಇಂಚ್ ಶುಂಠಿ, 3 ಸ್ಪೂನ್ ಹುರಿಗಡಲೆ, ಸ್ವಲ್ಪ ಹುಣಸೆ ಹುಳಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಜೀರಿಗೆ ಹಾಕಿ ಹಾಗೆಯೇ ಅದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ. ಈಗ ನಾನು ಕುಡಿಯೋಕ್ಕೆ ಟೀನ ಮಾಡ್ಕೊಳ್ತಾ ಇದ್ದೀನಿ. ಈ ಟೀ ಪೌಡರ್ನ ಚಂದು ಶ್ರೀಲಂಕಾಗೆ ಹೋದಾಗ ತಂದಿದ್ದು. ಈ ಪೌಡರ್ನ ನೀರಲ್ಲಿ ಕುದಿಸೋದೇನು ಅವಶ್ಯಕತೆ ಇಲ್ಲ. ಅದ್ರ ಬದಲು ಹಾಟ್ ವಾಟರಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ನೆನೆಸಿಡಬೇಕು ಅಷ್ಟೇ. 5 ಮಿನಿಟ್ಸ್ ಅದರಲ್ಲಿ ಚೆನ್ನಾಗಿ ನೆನೆಸ್ಕೊಂಡ್ಮೇಲೆ ಅದು ಚೆನ್ನಾಗಿ ರಸ ಎಲ್ಲ ಬಿಟ್ಕೊಂಡಿರುತ್ತಲ್ವಾ, ಟೀ ಪೌಡರ್ನ ನೆನೆಸಿಟ್ಬಿಟ್ಟು ನಾನಿವಾಗ ದೋಸೆನ ಮಾಡ್ಕೊಳ್ತೀನಿ. ಚಾರ್ವಿ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಇಟ್ಬಿಡ್ತೀನಿ. ಮತ್ತೆ ಅವ್ರು ಎದ್ಮೇಲೆ ಆಗಲ್ಲ. ಒಂದು ಸಲ ರೆಡಿ ಮಾಡಿ ಸೈಡಿಗೆ ತೆಗೆದಿಟ್ಬಿಟ್ರೆ ಮತ್ತೆ ಅವ್ರು ಎದ್ಮೇಲೆ ಸ್ನಾನ ಮಾಡಿಸಿ ಅವರಿಗೆ ತಿಂಡಿ ತಿನ್ನಿಸಿ ಕಳಿಸೋ ಅಷ್ಟೊತ್ತಿಗೆ ನನಗೆ ಟೈಮ್ ಆಗೋಗ್ಬಿಡುತ್ತೆ. ಚಂದುಗೂ ದೋಸೆ ಮಾಡಿಬಿಟ್ಟು ಕೊಟ್ಟೆ. ಚೆನ್ನಾಗಿತ್ತು ಅಂತ ಹೇಳಿದ್ರು. ಇದೊಂದು ತುಂಬ ಟೇಸ್ಟಿಯಾದ ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ನಾನು ಈ ಟೀ ಪೌಡರ್ನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾನು ಸ್ವಲ್ಪ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆಯೇ ಜೊತೆಗೆ 1 ಸ್ಪೂನ್ ಹನಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಹಾಟ್ ವಾಟರ್ನ ಆ್ಯಡ್ ಮಾಡ್ಕೊಳ್ತೀನಿ. ಹಾಟ್ ಅಂದರೆ ತುಂಬಾ ಬಿಸಿ ಇರಬಾರ್ದು, ಅಂದರೆ ಕುದಿಯೋ ನೀರಾಗಿರಬಾರ್ದು, ಸ್ವಲ್ಪ ವಾರ್ಮ್ ವಾಟರ್ ಆದರೆ ಸಾಕು. ಟೀ ರೆಡಿ ಆಗುತ್ತೆ. ಇದನ್ನ ಕುಡಿಯೋದ್ರಿಂದ ನಮಗೆ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆಯೇ ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಚಾರ್ವಿಗೆ ಪೈನಾಪಲ್ ಅಂದ್ರಂತೂ ತುಂಬಾ ಇಷ್ಟ. ಇತ್ತೀಚೆಗೆ ಎಲ್ಲ ಕಡೆ ನೋಡಿದಾಗಿಂದ ಕೇಳ್ತಾನೆ ಇದ್ಲು ಪೈನಾಪಲ್ ಕೊಡಿಸಿ ಅಂತ. ಬಟ್ ನಾವ್ಯಾವತ್ತೂ ಕೊಡಿಸಿರ್ಲಿಲ್ಲ. ಚಂದು ಜೊತೆ ಬಿಟ್ಟಿಲ್ಲ. ಅವಳು ಹೊರಗಡೆ ವಾಕ್ ಹೋದಾಗ ಅವ್ರ ಅಪ್ಪನ ಜೊತೆ ಕೊಡಿಸ್ಕೊಂಡು ಬಂದಿದ್ಲು. ನೈಟೆಲ್ಲ ಹಿಂಸೆ ಕೊಡ್ತಾಯಿದ್ಲು, ಕಟ್ ಮಾಡಿಕೊಡಿ ಇವಾಗಲೇ ತಿನ್ನಬೇಕು ಅಂತ. ಸುಮ್ಮನೆ ನೈಟ್ ಕಟ್ ಮಾಡಿದ್ರೆ ಯಾರೂ ತಿನ್ನಲ್ಲ, ವೇಸ್ಟ್ ಆಗುತ್ತೆ. ಅದೇ ಮಾರ್ನಿಂಗ್ ಕಟ್ ಮಾಡಿದ್ರೆ ಎಲ್ಲರೂ ತಿನ್ಬೋದು, ವೇಸ್ಟ್ ಆಗಲ್ಲ ಅಂತ ಯೋಚನೆ ಮಾಡಿ ಮಾರ್ನಿಂಗೇ ಕಟ್ ಮಾಡೋಣ ಅಂತ ಅಂದ್ಕೊಂಡೆ. ಮಕ್ಕಳು ಹೇಳೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಬೇಕು ಅಂದ್ಕೊಳ್ಳೋ ಅಷ್ಟರಲ್ಲಿ ಚಶ್ವಿ ಅಂತೂ ಎದ್ದಾಯಿತು. ಅಲ್ಲೇ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮಗ್ನು ಬನ್ನಿ ಬನ್ನಿ, ಅಮ್ಮ ಹತ್ರ ಬನ್ನಿ 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 ಬನ್ನಿ. ಆಮೇಲೆ ಇಬ್ಬರನ್ನೂ ಕರ್ಕೊಂಡು ಬಂದು ಕಿಚನ್ಗೆ ಕೂರಿಸ್ಕೊಂಡೆ. ಆವಾಗ ಪೈನಾಪಲ್ ತಿಂತೀರಾ ಅಂತ ಕೇಳಿದ್ರೆ ಚಾರ್ವಿಗೆ ಇಂಟ್ರೆಸ್ಟೇ ಇಲ್ಲ. ಆಮೇಲೆ ನೈಟ್ ಬ್ರೆಡ್ನ ತೊಗೊಂಡು ಬಂದಿದ್ವಿ, ಅದನ್ನು ರೋಸ್ಟ್ ಮಾಡಿಕೊಡಿ, ಇವಾಗ ಅದನ್ನೇ ತಿಂತೀನಿ, ಲಂಚ್ ಬಾಕ್ಸ್ಗೆ ಸ್ವಲ್ಪ ಪೈನಾಪಲ್ ಹಾಕ್ಕೊಡಿ ಅಂತ ಹೇಳಿದ್ಲು. ಇದು ಚಶ್ವಿಗೆ ಅಂತ ಆರ್ಡರ್ ಮಾಡಿರೋ ಪ್ಲೇ ಬೇಬಿ ಟ್ರೈಸಿಕಲ್ಲು. ದಿನ ವಾಕ್ ಹೋದರೆ ಚಾರ್ವಿ ಸೈಕಲ್ ಓಡಿಸ್ತಾ ಇರ್ತಾಳೆ. ಚಶ್ವಿ ಅಂತೂ ಎತ್ಕೊಂಡ್ರೆ ತುಂಬ ಹಠ ಮಾಡ್ತಾಳೆ, ಕೈಯಲ್ಲಿ ಅಂತೂ ನಿಲ್ಲಲ್ಲ. ಬರೀ ಕೆಳಗಿಳಿಸಿ ಅಂತ ಹೇಳ್ಬಿಟ್ಟು ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸೈಕಲ್ ಹಿಂದೆ. ಹಾಗಾಗಿ ಅವಳು ಬಿದ್ದರೆ ಅನ್ನೋ ಭಯ ಅಷ್ಟೇ ನಮಗೆ. ಮತ್ತು ವಾಕ್ ಹೋದ್ರೂ ನಮಗೆ ಅವಳನ್ನ ಎತ್ಕೊಂಡು ಅಥವಾ ಅವಳನ್ನ ನೋಡಿಕೊಂಡು ನಮಗೆ ನೀಟಾಗಿ ವಾಕ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಅವಳಿಗೆ ಇದನ್ನು ತೆಕ್ಕೊಟ್ರೆ ಆ ಗಾಡಿನ ದೂಕೊಂಡು ನಾವು ಕೂಡ ವಾಕ್ ಮಾಡ್ಬೋದಲ್ವ ಅಂತ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೀವಿ. ಕ್ವಾಲಿಟಿ ವೈಸ್ ಮತ್ತು ಪ್ರೈಸ್ ವೈಸ್ ಕೂಡ ಎಲ್ಲನೂ ಚೆನ್ನಾಗಿತ್ತು. ಮಕ್ಕಳಿಬ್ರಿಗೂ ಖುಷಿ ಆಯಿತು. ಚಂದನು ಪಾಪ ಕೆಲಸ ಬಿಟ್ಟು ಬಂದುಬಿಟ್ಟು ನಮಗೆ ಸೈಕಲ್ನ ಅಲೈನ್ ಮಾಡಿಕೊಟ್ರು. ಮಕ್ಕಳು ಕೂಡ ಬಿಡ್ತಿರ್ಲಿಲ್ಲ, ಮಾಡಿಕೊಡಿ ಹೇಗಿದೆ ನೋಡಬೇಕು ಅಂತ ಇದ್ರು. ನೈಟ್ ಊಟ ಮುಗಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ಒಂದು ರೌಂಡ್ ವಾಕ್ ಹೋದ್ವಿ. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಿದ್ರು. ಚಶ್ವಿ ಅಂತೂ ಅವಳೇ ಗಾಡಿ ಓಡಿಸಿ ಆ ಗಾಡಿ ಮುಂದೆ ಹೋಗ್ತಾ ಇರೋದಂತ ಫುಲ್ ಖುಷಿ ಆಗ್ತಾ ಇದ್ಲು.
ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಷ್ಟೊತ್ತಿಗೆ ಚಾರ್ವಿ ನಿದ್ದೆ ಬಂತು ಅಂತ ಮಲ್ಕೊಂಡ್ಬಿಟ್ಲು. ಬಟ್ ಚಶ್ವಿ ಮಲಗಲಿಲ್ಲ. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಒಂದು ಓಟ್ಸ್ದು ವೆಯ್ಟ್ ಲಾಸ್ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ನಿಮಗೂ ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ನಾನು ಒಂದು ಸಣ್ಣ ಬೌಲಲ್ಲಿ ರೋಲ್ಡ್ ಓಟ್ಸ್ನ ತೊಗೊಂಡಿದ್ದೀನಿ. ಇದನ್ನು 5 ಮಿನಿಟ್ಸ್ ನೀರಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನೆನೆಸೋದ್ರಿಂದ ಡೈಜೆಷನ್ಗೆ ಒಳ್ಳೆಯದಾಗುತ್ತೆ ಮತ್ತು ಹೊಟ್ಟೆ ಉಬ್ಬರಿಸೋದು ಮತ್ತು ಗ್ಯಾಸ್ಟ್ರಿಕ್ಕು ಅದೆಲ್ಲ ಬರೋದಿಲ್ಲ ಅಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಓವರ್ನೈಟ್ ನೆನೆಸಿಟ್ಟಿರುವಂತಹ ಬಾದಾಮನ್ನ ಅಂದರೆ 7 to 8 ಬಾದಾಮ್ಸ್ನ ತಗೊಂಡು ಇದರಿಂದ ಬಾದಾಮ್ ಮಿಲ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಬಾದಾಮ್ ಜೊತೆಗೆ ಸ್ವಲ್ಪ ವಾಟರ್ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಬಾದಾಮ್ ಮಿಲ್ಕು ರೆಡಿ ಆಗುತ್ತೆ. ಇದ್ರ ಜೊತೆಗೆ ನಾನು 1 ಗ್ಲಾಸ್ನ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದನ್ನು 1 ಗ್ಲಾಸ್ನ ಮಾಡ್ಕೊತಾ ಇದ್ದೀನಿ ನಾನು ಬಾದಾಮ್ ಮಿಲ್ಕು. ನಿಮ್ಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ನೀವು ಇನ್ನೊಂದು 2 ಬಾದಾಮನ್ನ ಜಾಸ್ತಿ ಮಾಡ್ಕೋಬೋದು. ಇಲ್ಲ ನಿಮಗೆ ತೆಳುವಾಗೇ ಇರಬೇಕು ಅಂದರೆ ಇದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡ್ರೆ ಅದು ತೆಳುವಾಗಿಯೇ ಇರುತ್ತೆ. ಈಗ ಬಾದಾಮ್ ಮಿಲ್ಕ್ ಕೂಡ ರೆಡಿ ಆಯಿತು. ಹಾಗೆಯೇ ಓಟ್ಸು 5 ಮಿನಿಟ್ಸು ಚೆನ್ನಾಗಿ ನೆಂದಿದೆ. ಈಗ ಓಟ್ಸ್ನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ನೆಕ್ಸ್ಟ್ ನಾನೊಂದು ಗ್ಲಾಸ್ ಕಂಟೈನರ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಬನಾನಾ ಹಣ್ಣಾಗಿರೋದನ್ನ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ನಾನು ತೊಳೆದಿರುವಂತಹ ಓಟ್ಸ್ನ ಆ್ಯಡ್ ಮಾಡಿಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದ್ರ ಜೊತೆಗೆ ನಾನು 1 ಸ್ಪೂನು ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸ್ವೀಟ್ಗೆ 1 ಡೇಟ್ಸ್ನ ತೊಗೋತಾ ಇದ್ದೀನಿ. ಡೇಟ್ಸ್ನ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡ ತಕ್ಷಣ ನಾನು ಆ ಬಾದಾಮ್ ಮಿಲ್ಕ್ ರೆಡಿ ಮಾಡಿದ್ನಲ್ವ ಅದನ್ನು ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಕ್ಯಾಪ್ನ ಕ್ಲೋಸ್ ಮಾಡಿ ನಾನು ರಾತ್ರಿ ಫ್ರಿಜ್ಜಲ್ಲಿ ತೆಗೆದಿಡ್ತಾ ಇದ್ದೀನಿ. ಓವರ್ನೈಟು ನೆನೆಸಿಡ್ತಾ ಇದ್ದೀನಿ. ಮಾರ್ನಿಂಗ್ ಎದ್ಬಿಟ್ಟು ಇದನ್ನು ತಿನ್ನಬೇಕು. ಅದ್ರ ಜೊತೆಗೆ ನಾನು 1-2 ಸ್ಪೂನ್ ಆಗುವಷ್ಟು ಪಂಪ್ಕಿನ್ ಸೀಡ್ಸ್ನ ನೀರಲ್ಲಿ ನೆನೆ ಹಾಕ್ತಾ ಇದ್ದೀನಿ. ಯಾಕೆಂದರೆ ಇದನ್ನು ಕೂಡ ಬೆಳಗ್ಗೆ ಅದ್ರ ಜೊತೆ ಆ್ಯಡ್ ಮಾಡಿಕೊಂಡು ತಿಂದರೆ ವೆರಿ ಹೆಲ್ದಿ ಓಟ್ ರೆಸಿಪಿ ರೆಡಿ ಆಗುತ್ತೆ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ವ್ಲಾಗು. ಇವತ್ತು ವೆನ್ಸ್ಡೇ ಆಗಿತ್ತು. ಚಾರ್ವಿ ಸ್ಕೂಲಲ್ಲಿ ಲಂಚ್ ಬಾಕ್ಸ್ಗೆ ಚೋಲೆ ವಿತ್ ಪೂರಿನ ಹೇಳಿದರು. ಸೊ ಅದನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿನೇ ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಇದನ್ನು ಈಗ ಕುಕ್ಕರ್ಗೆ ಹಾಕಿ 2 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಪೂರಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾಫಿ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆಯದೇ ಕಾಫಿ ಪೌಡರು. ಅದರದ್ದು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಒಳ್ಳೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಕಾಫಿ ಪೌಡರ್ನ ಫಿಲ್ಟರ್ಗೆ ಹಾಕಿದ ಮೇಲೆ ಹಾಟ್ ವಾಟರ್ನ ಫಸ್ಟು ಪೌಡರ್ ನೆನೆಯುವಷ್ಟು ಮಾತ್ರ ಹಾಕ್ಕೊಳ್ಬೇಕು. ಆಮೇಲೆ ಒಂದು 10 ಮಿನಿಟ್ಸ್ ಬಿಟ್ಟು ಹಾಟ್ ವಾಟರ್ನ ತೊಗೊಂಡು ಫುಲ್ ಫಿಲ್ ಮಾಡಬೇಕು. ಆವಾಗ ಸ್ಟ್ರಾಂಗ್ ಇರೋ ಕಾಫಿ ಡಿಕಾಕ್ಷನ್ನು ರೆಡಿ ಆಗುತ್ತೆ. ಈಗ ನಾನು ಚೋಲೆ ಗ್ರೇವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಆನಿಯನ್ನು ಹಾಗೆಯೇ 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು 1 ಪಲಾವ್ ಎಲೆ, ಸ್ವಲ್ಪ ಜೀರಿಗೆ ಹಾಗೆ 1 ಚಕ್ಕೆನ ಹಾಕ್ಕೊಳ್ಬೇಕು. ನೆಕ್ಸ್ಟು ಆನಿಯನ್ನ ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಬೇಕು. ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ 1 ಟೀ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡರು, 1 ಸ್ಪೂನು ಧನಿಯಾ ಪುಡಿ, 1/2 ಸ್ಪೂನು ಗರಂ ಮಸಾಲ ಹಾಕಿ ಫ್ರೈ ಮಾಡಿ ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳನ್ನ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನು ಉಪ್ಪು ಹಾಗೆಯೇ 1 ಸ್ಪೂನ್ ಚೋಲೆ ಮಸಾಲ ಹಾಕಿ ಅದು ಆಪ್ಷನಲ್ಲು. ಲಾಸ್ಟ್ಗೆ ಕಸೂರಿ ಮೇಥಿನ ಹಾಕಿ 1 ಕುದಿ ಕುದಿಸಿದ್ರೆ ಮುಗ್ದೋಯ್ತು, ರೆಡಿ ಆಗೋಯ್ತು. ಹಾಗೆಯೇ ಪೂರಿನೂ ಕೂಡ ಮಾಡಿಕೊಂಡೆ. ಚಾರ್ವಿ ಸ್ಕೂಲಲ್ಲಿ ಹೇಳಿದ ಥರ ಚೋಲೆ ಮಸಾಲ ಹಾಗೆಯೇ ಪೂರಿ ಕೂಡ ರೆಡಿ ಆಯಿತು. ಇದು ನಾನು ನೆನ್ನೆ ನೈಟ್ ನೆನೆಸಿಟ್ಟಿದ್ನಲ್ವಾ ಓಟ್ಸ್ದು ವೆಯ್ಟ್ ಲಾಸ್ ರೆಸಿಪಿ, ಇದು ಕೂಡ ರೆಡಿಯಾಗಿದೆ. ಹೇಗಿದೆ ಅಂತ ಟೇಸ್ಟ್ ಮಾಡಬೇಕು. ಹಾಗೆಯೇ ನೆನೆಸಿಟ್ಟಿರುವಂತಹ ಪಂಪ್ಕಿನ್ ಸೀಡ್ಸ್ನೂ ಕೂಡ ಆ್ಯಡ್ ಮಾಡಿದ್ದೀನಿ. ಬನ್ನಿ ಟೇಸ್ಟ್ ಹೇಗಿದೆ ನೋಡೋಣ. ಬನ್ನಿ ಹೇಗಿದೆ ಚಶ್ವಿ? ಸೂಪರಾ? ಹೇಗಿದೆ? ಬೇಡ ಕೊಡು, ನಾನು ತಿನ್ನಬೇಕು.
ನನಗೆ ನಿಂಗಿಲ್ಲ. ಇಷ್ಟನಾ? ಏನು ಚಶ್ವಿ ಇದು? ಐಸ್ ಕ್ರೀಮ್ ಅಲ್ಲ ಬಂಗಾರ, ಹೆಲ್ದಿ ಫುಡ್. ಹೇಳು. ಬೇಡ ಕೊಡಿ, ತಿನ್ನಬಾರ್ದು, ಕೊಡಿ, ನಾನು ತಿಂತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.